ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆಬಾತ್ ಪೌಡರ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಸಿಂಪಲ್ಲಾಗಿ ಬಿಸಿಬೇಳೆಬಾತ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಸೇಮ್ ನಾವು ಔಟ್ ಸೈಡ್ ತಿಂತೀವಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ಸೊ ನಾವು ಹೊರಗಡೆ ತಂದು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಹೆಲ್ದಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಬಿಸಿಬೇಳೆಬಾತ್ ಪೌಡರ್ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ 2 ಸ್ಪೂನಷ್ಟು ಇದಕ್ಕೆ ಕಡಲೆಬೇಳೆ ಹಾಗೆ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ನಾನು ತೋರಿಸ್ತಿರುವಂಥ ಕ್ವಾಂಟಿಟಿ ಇಲ್ಲಿ ಅಂದರೆ ಇಲ್ಲಿ ಒಂದು 50 ಗ್ರಾಮ್ ಪೌಡರ್ಗೆ ಮಾಡ್ತಿರೋದು. ಸೊ ನೀವೇನಾದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಸೊ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇ 2 ಸ್ಪೂನಷ್ಟು ಧನಿಯಾ ಹಾಗೆ ಇದಕ್ಕೇ 1 ಸ್ಪೂನಷ್ಟು ಜೀರಿಗೆ, ಒಂದು 8ರಿಂದ 9 ಮೆಂತ್ಯ ಕಾಳು, 8ರಿಂದ 9 ಮೆಣಸು ಹಾಗೆ ಇದಕ್ಕೆ ಚಕ್ಕೆ, ಲವಂಗ, ಇಲ್ಲಿ ಏಲಕ್ಕಿನ ಸೇರಿಸ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಜಾಕಾಯಿ ಇತ್ತು ಅಂತಂದರೆ ಸ್ವಲ್ಪ ಹಾಕಿ, ಇಲ್ಲ ಅಂತಂದರೆ ಮರಾಠಿ ಮೊಗ್ಗು ಒಂದೆರಡು ಹಾಕ್ಕೊಂಬಿಡಿ. ಇದನ್ನು ಸ್ವಲ್ಪ ಡ್ರೈ ರೋಸ್ಟು ಮಾಡ್ಕೋಬೇಕು. ಆಮೇಲೆ ಇದಕ್ಕೆಲ್ಲ ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಆದಮೇಲೆ ಇದಕ್ಕೇ ಒಂದು 2 ಸ್ಪೂನಷ್ಟು ಒಣ ಕೊಬ್ಬರಿನ ತುರಿದ್ಬಿಟ್ಟು ಸೇರಿಸ್ಕೊಂಡು ಹಾಗೆ 1 ಸ್ಪೂನಷ್ಟು ಇದಕ್ಕೆ ಗಸಗಸೆನ ಸೇರಿಸ್ಕೋಬೇಕು. ಗಸಗಸೆ ಮತ್ತು ಒಣ ಕೊಬ್ಬರಿ ಲಾಸ್ಟ್ ಮಿನಿಟಲ್ಲಿ ಸೇರಿಸ್ಕೋಬೇಕು. ಗಸಗಸೆ ಬೇಗನೆ ಸಿದೋಗೋ ಚಾನ್ಸಸ್ ಇರೋದಲ್ವ, ಅದಕ್ಕೆ ಕೊನೆಯದಾಗಿ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಮಸಾಲೆ ಪದಾರ್ಥಗಳೆಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಸ್ವಲ್ಪ ಸೀದಿಸ್ಕೋಬಾರ್ದು. ಇಲ್ಲಾಂದರೆ ಅದೆಲ್ಲ ಪೌಡರು ಕಲರು ಸಹ ಚೇಂಜ್ ಆಗಿಬಿಡುತ್ತೆ, ಆ ಟೇಸ್ಟೂ ಹೊರಟೋಗ್ಬಿಡುತ್ತೆ. ಲೈಟಾಗಿಯೇ ಇಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಅದೇ ಕಡಾಯಿಗೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಇಲ್ಲಿ ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಖಾರಕ್ಕೆ ಒಂದು 4 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಂಡ್ಬಿಟ್ಟು, ಇದು 50 ಗ್ರಾಮ್ ಕ್ವಾಂಟಿಟಿಗೆ ಇಷ್ಟ ಆದರೆ ಮೆಣಸಿನ್ಕಾಯಿ ಪರ್ಫೆಕ್ಟ್ ಆಗುತ್ತೆ. ಸೊ ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಸಹ ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಅದೆಲ್ಲ ಕಂಪ್ಲೀಟಾಗಿ ಕೂಲ್ ಆಗಿಬಿಡಬೇಕು. ಬಿಸಿ ಬಿಸಿಯಾಗಿ ಮಿಕ್ಸಿಗೆ ಹಾಕ್ಕೋಬಾರ್ದು. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಆ ಮೆಣಸಿನ್ಕಾಯಿ ಐತಲ್ಲ ಅದನ್ನು ಸ್ವಲ್ಪ ಮುರಿದುಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಸೊ ಆ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮುರಿದ್ಬಿಟ್ಟು ಹಾಕೋದ್ರಿಂದ ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ. ಪೌಡರು ಸ್ವಲ್ಪ ನುಣ್ಣಗೆ ಆಗುತ್ತೆ. ಅದಕ್ಕೆ ಇವಾಗ ಕೂಲ್ ಆದಮೇಲೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಸೊ ಈ ಥರ ನಾವು ಮನೇಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಮನೇಲಿ ಸಿಗೋವಂಥದ್ದೇ, ಯಾವುದು ನಾವು ಔಟ್ಸೈಡಿಂದ ತರೋದಂಥದ್ದಿಲ್ಲ. ಬಟ್ ನಾವು ಈ ಥರ ಮನೇಲೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಹೊರಗಡೆ ಈ ಥರ ಔಟ್ಸೈಡ್ ಕೊಟ್ಟು ಪಾಕೆಟ್ ಫುಡ್ ತಿನ್ನೋದಕ್ಕಿಂತ ಈ ಥರ ಬೇಸಿಕ್ ಮಸಾಲೆಗಳು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತ್ ಟೇಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಗೇನಾದ್ರು ಈ ಪೌಡರ್ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಇದನ್ನು ಇದರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಇದರ ಜೊತೆಗೇ ಒಂದು 1/4 ಸ್ಪೂನಷ್ಟು ಇಂಗುನ ಸೇರಿಸ್ಕೊಂಬಿಟ್ಟು, ನಾವು ಇಂಗು ಇವಾಗ ಹಾಕಿಲ್ಲ ಅಂತಂದರೆ ಬಿಸಿಬೇಳೆಬಾತ್ ಒಗ್ಗರಣೆ ಮಾಡ್ತೀವಲ್ಲ ಅಂಥ ಟೈಮಲ್ಲಿ ಹಾಕ್ಕೋಬೋದು. ಬಟ್ ಈ ಥರ ಪೌಡ್ರಲ್ಲೇ ಹಾಕಿದ್ರೆ ಮತ್ತೆ ಹಾಕೋಂಗಿಲ್ಲ. ಸೊ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಬಿಟ್ಟು ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಜಸ್ಟ್ ಲೈಟಾಗಿ ತರಿಯಾಗಿರಬೇಕು. ಈಗ ನೋಡ್ತಿರ್ಬೋದು ನೀವು ಪೌಡರು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಸೊ ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಬಿಸಿಬೇಳೆಬಾತು ಟೇಸ್ಟ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ಸೊ ಇದನ್ನು ಆರಾಮಾಗಿ 1 ತಿಂಗಳು ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡ್ಕೋಬೋದು, ಇಲ್ಲ ಹಾಗೆ ಆದರೂ ಸ್ಟೋರ್ ಮಾಡ್ಕೋಬೋದು. ಸೊ ಈ ಥರ ನಾನು ತೋರಿಸಿರೋದು ಜಸ್ಟ್ 50 ಗ್ರಾಮ್ ಕ್ವಾಂಟಿಟಿಗಷ್ಟೇ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡ್ಕೋಬೋದು. ಹಾಗೆ ಇನ್ನೊಂದು ಥರನೂ ಬಿಸಿಬೇಳೆಬಾತ್ ಪೌಡರ್ ಮಾಡ್ಕೋಬೋದು. ಸೊ ಆ ರೆಸಿಪಿನೂ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ.